ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರದಿ ದೋಷಪೂರಿತವಾಗಿದೆ, ಅನೇಕ ಗೊಂದಲಗಳನ್ನು ಸಹ ಈ ಒಂದು ವರದಿ ಒಳಗೊಂಡಿದೆ ಎಂದು ಆರೋಪಿಸಿ ಕಲ್ಯಾಣ ಕರ್ನಾಟಕ ಒಡ್ಡ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ತಿಪ್ಪಣ್ಣ ಒಡೆಯರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರದಿ ದೋಷಪೂರಿತವಾಗಿದೆ. ನಾವು ಈ ವರದಿಯನ್ನು ಒಪ್ಪುವುದಿಲ್ಲ. ಈ ವರದಿಯಲ್ಲಿ ಅನೇಕ ಗೊಂದಲಗಳು ಇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಹರೀಶ್ ಜಾಧವ್, ರಾಮಯ್ಯ ಪೂಜಾರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸಮೀಕ್ಷಾ ವರದಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರು. ಈ ಹಿಂದೆ ಕೂಡ 2004ರಲ್ಲಿ ಸತತವಾಗಿ 30 ವರ್ಷಗಳ ಕಾಲ ಹೋರಾಟ ಮಾಡ್ಕೊತ ಬಂದರು. ಹಿಂದೆ ಕೂಡ ಸದಾಶಿವ ಆಯೋಗದಲ್ಲಿ ಈಗಿರ್ತಕ್ಕಂಥ ಒಂದು ಜಾತಿ ಸಮೀಕ್ಷೆಯ ದತ್ತಾಂಶಗಳು ಅವಾಗಲೂ ಕೂಡ ಇದೇ ಇದ್ದವು. ಯಾವಾಗ ಅದು ಒಂದು ಅವೈಜ್ಞಾನಿಕ ಸದಾಶಿವ ಆಯೋಗ ವರದಿ ಇದೆ ಅಂತ ತಿಳ್ಕೊಂಡು 101 ಜಾತಿಗಳು ಸಾಕಷ್ಟು ಹೋರಾಟ ಮಾಡಿ ಎಲ್ಲ ಜನಸಾಮಾನ್ಯರಿಗೂ ಕೂಡ ತೊಂದರೆ ಕೊಟ್ಟು, ದಿನನಿತ್ಯ ಕಾರ್ಯಕಲಾಪಗಳಿಗೆ ಕೂಡ ತೊಂದರೆ ಕೊಡುವಂತೆ ಮಾಡಿ, ಸರ್ಕಾರ ಯಾವುದೇ ಗಮನ ತೆಗೆದುಕೊಳ್ಳಲಾರ್ದೇ ಮತ್ತು ಆಯೋಗಗಳಿಗೆ ಬೇಕಾದಂಥ ದುಡ್ಡು ಕೂಡ ವ್ಯರ್ಥವ್ಯಯ ಮಾಡಿ ಉಪಯೋಗ ಬರಲಾರ್ದಕ್ಕಂಥ ಒಂದು ವರದಿಯನ್ನು ಸಿದ್ಧಪಡಿಸಿ ಸದಾಶಿವ ಅವರವರು ಸಲ್ಲಿಸಿದ್ದು ಅವೈಜ್ಞಾನಿಕ ಅಂತೇಳಿ ಸರ್ಕಾರ ಕೂಡ ಒಪ್ಪಿ, ಹಿಂದೆ BJP ಸರ್ಕಾರ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು ಕೂಡ ಮಾಧುಸ್ವಾಮಿಯವರ ಸಂಪುಟ ದರ್ಜೆಯ ಒಂದು ಉಪಸಮಿತಿಯನ್ನು ರಚನೆ ಮಾಡಿ, ಆ ಸಮಿತಿಯಲ್ಲೂ ಕೂಡ ತಮ್ಮದೇ ಆದಂಥ ವರದಿಯನ್ನು ಅವರು ಕೂಡ ಸಲ್ಲಿಸಿದರು. ಆ ಸಂಪುಟ ಉಪಸಮಿತಿಯ ವರದಿಯಲ್ಲಿ 101 ಜಾತಿಗಳನ್ನು ವರ್ಗೀಕರಣ ಮಾಡಿ ABCD ಅಂತೆ 4 ಭಾಗಗಳನ್ನಾಗಿ ಪರಿಶಿಷ್ಟ ಜಾತಿಯನ್ನು ತುಂಡು ತುಂಡಾಗಿ ಮಾಡಿದರು. ಆವಾಗ ಅವರೇನು ಮಾಡಿದರು, ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಡ ಸಮುದಾಯಕ್ಕೆ ಪ್ರತಿಶತ 6%, ಬಲ ಸಮುದಾಯಕ್ಕೆ ಪ್ರತಿಶತ 5.5%, ಮತ್ತು ಮೂರನೇ C ಗುಂಪಿಗೆ ಬರ್ತಕ್ಕಂಥ ಭೂಯಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳಿಗೆ 4%, ಇತರರಿಗೆ 1% ಅಂತ ತಿಳ್ಕೊಂಡು ಅವು ಭಾಗಗಳನ್ನಾಗಿ ಮಾಡಿದರು. ಆವಾಗಲೂ ಕೂಡ ಅಸಮಾಧಾನಗೊಂಡು ಭೂಯಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳು ನಮ್ಮನ್ನು ಸರಿಯಾಗಿ ಪರಿಗಣಿಸಿಲ್ಲ, ನಮಗೆ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ಮತ್ತೆ ಪುನಃ ನಾವು ಹೋರಾಟ ಮಾಡಿ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪವರ ಮನೆ ಮೇಲೆ, ಬೊಮ್ಮಾಯಿಯವರ ಮೇಲೆ ಒಂದು ಮತದಾನ ಮುಖಾಂತರ ಪಾಠ ಕೂಡ ಕಲಿಸಿಬಿಟ್ರು. ಈ ರೊಚ್ಚಿಗೆದ್ದಂಥ ನಾಗರಿಕರು, ಮೀಸಲಾತಿಯಿಂದ ವಂಚಿತರಾದಂಥ ಈ ನಾಗರಿಕರು, ಈ ಸಮುದಾಯಗಳು ಅಂದಿನ ಒಂದು BJP ಸರ್ಕಾರಕ್ಕೆ ತಕ್ಕ ಪಾಠ ಕೂಡ ಕಲಿಸಿಬಿಟ್ರು. ಮತ್ತು ತಮ್ಮೆಲ್ಲರಿಗೂ ಗೊತ್ತಿದೆ, ಅದಾದ ನಂತರ ಇವರು ಕೂಡ ಕಾಂಗ್ರೆಸ್ ಪಕ್ಷದವರು ಚುನಾವಣೆ ಪೂರ್ವದಲ್ಲಿ ನಾವು ಅಧಿಕಾರಕ್ಕೆ ಬಂದು 24 ಗಂಟೆಗಳಲ್ಲಿ ಮೊದಲನೇ ಸಂಪುಟ ಸಭೆಯಲ್ಲಿ ಕೂಡ ನಾವು ಒಳ ಮೀಸಲಾತಿಯನ್ನು ಜಾರಿಗೆ ತರುತ್ತೇವೆ ಅಂತ ಭಾಷಣ ಕೊಟ್ಟಿದ್ದರು. ಅಷ್ಟರಲ್ಲಿ ಕೇಂದ್ರ ಸರ್ಕಾರ ಸದಾಶಿವ ಆಯೋಗ ವರದಿಯ ಒಂದು ಆಧಾರದ ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿತು ಸರ್ಕಾರ. ಅದರಂತೆ ಸರ್ಕಾರದ ಒಂದು ದಾವೆಯಂತೆ ಸರ್ವೋಚ್ಚ ನ್ಯಾಯಾಲಯವು 1/8/2024 ಆದೇಶ ನೀಡಿತ್ತು. ಏನು ಆದೇಶ ನೀಡಿತ್ತಪ್ಪ ಅಂತಂದ್ರೆ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮಾಡ್ತಕ್ಕಂಥ ಅಧಿಕಾರ ಆಯಾ ರಾಜ್ಯಗಳಿಗೆ ಇರುತ್ತದೆ ಅಂತೇಳಿ ನಿರ್ದೇಶನ ಮಾಡಿತ್ತು. ಹಾಗಾಗಿ ಪಂಜಾಬು, ತೆಲಂಗಾಣ, ಆಂಧ್ರ ಪ್ರದೇಶ, ಅದರಂತೆ ನಮ್ಮ ಕರ್ನಾಟಕ ರಾಜ್ಯ ಕೂಡ ಭಾಳ ಹುಮ್ಮಸ್ಸಿನಿಂದ ಈ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕಂತ ಹೇಳಿ ದೃಢ ಸಂಕಲ್ಪ ಮಾಡಿ
ಒಂದು ಏಕಸದಸ್ಯತ್ವ ಆಯೋಗವನ್ನು ರಚನೆ ಮಾಡಿದರು. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.